ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಮಹಾರಥೋತ್ಸವ ಇಂದು ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಆಗಮಿಸಿ ಬಾಳೆಹಣ್ಣು ಹಾಗೂ ದವನವನ್ನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸಿದರು. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಪ್ರಸಿದ್ಧ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ದಾಸೋಹ ಏರ್ಪಡಿಸಿದ್ದೀವಿ. ಇದು ಸುಮಾರು ಇದು ಪ್ರಿಪ್ರೇಷನ್ ಎಲ್ಲ ಬಂದು ನಾವು ಹಿಂದಿನಿಂದ ಅಧ್ಯಕ್ಷರೇ ದಾಸೋಹ ಕಮಿಟಿ ಅಧ್ಯಕ್ಷರು, ನಾವೆಲ್ಲ ಡೈರೆಕ್ಟರ್ಗಳು. ಇದು ನಾವು ಪ್ರಿಪ್ರೇಷನ್ ಏನು ಮಾಡ್ತೀವಿ, ತಿಂಗಳಿಂದ ಮನೆ ಮನೆಗೂ ಹೋಗಿ ದುಡ್ಡು ವಸೂಲು ಮಾಡ್ತೀವಿ. ಇದಕ್ಕೆ ಯಾವುದೇ ಥರವಾದ ಗೌರ್ಮೆಂಟ್ದಿಂದ ಯಾವುದೂ ರೆವಿನ್ಯೂ ಯಾವುದೂ ಇಲ್ಲ. ಇದು ಎಲ್ಲ ಏನು ಭಕ್ತರು ಏನು ಕೊಡ್ತಾರೋ ಆ ದುಡ್ಡಿಂದಲೇ ಜಾತ್ರೆ ಮಾಡೋದು. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಎ ಸಿ ಅವ್ರಿಗೆ. ಯಾಕೆಂದರೆ ಲೈಟ್ ಅವ್ರಿಗೆ 1 ಲಕ್ಷ ಕೊಡಬೇಕು, ಅಡುಗೆ ಮಾಡಿ 2 ಲಕ್ಷ ಕೊಡಬೇಕು, ಎಲ್ಲ ಮುಖ್ಯ ಯಾವುದರ ಒಂದು ಅವ್ರನ್ನ ವಹಿಸ್ಕೋಬೇಕು ಅಂತ ನಾನು ಒಂದು ಕೇಳ್ಕೊತೀನಿ. ಯಾಕೆಂದರೆ ಸುಮಾರು ಇದು ಒಂದು 20-25 ಲಕ್ಷ ಖರ್ಚಾಗೋಂಥ ಜಾತ್ರೆ, ಆಡಿನರ ಜಾತ್ರೆ ಅಲ್ಲ. ಯಾಕೆಂದರೆ ಮಧ್ಯಾಹ್ನ ಒಂದು 35,000 ಜನ ಊಟ ಮಾಡ್ತಾರೆ, ಮಧ್ಯಾಹ್ನಗಿನ್ನ ರಾತ್ರಿ ಜಾಸ್ತಿ ಊಟ ಮಾಡ್ತಾರೆ, 40,000 ಜನ ಊಟ ಮಾಡ್ತಾರೆ. ನಮ್ಗೆ ಹೆಂಗೆ ಲೆಕ್ಕ ಸಿಗುತ್ತೆ ಅಂದರೆ ಎಲೆ ತರ್ತೀವಿ ನಾವು, ಎಲೆ ಏನು ಮಿಗಲ್ಲ ನಮಗೆ. ಆ ಬೇಸಿಸ್ ಮೇಲೆ ನಾವು ಹೇಳೋದು ಅಷ್ಟು ಖರ್ಚಾಗುತ್ತೆ. ಅದಕ್ಕೆ ಇದೆಲ್ಲ ಭಕ್ತಿಯಿಂದನೇ. ಇವರು ಅಕ್ಕಿ ತಂದು ಕೊಡ್ತಾನೆ, ಬೆಲ್ಲ ತಂದು ಕೊಡ್ತಾನೆ, ಎಲ್ಲರ ಸಹಾಯದಿಂದ ಆಗ್ತಾರೆ. ನೋಡಿ ಏನೋ ಹೇಳ್ತಾರಲ್ಲ ಗಾಡಿ ಹಂಗೆ ನಮಗೆ ಗೊತ್ತಿಲ್ಲ. ನನಗೆ ಹೋದ ಸರಿ ಪ್ರಯಾಗ್ರಾಜಲ್ಲಿ ಎಲ್ಲ ಗೊತ್ತಿದೆ, ಪ್ರಯಾಗ್ರಾಜಲ್ಲಿ ನಡೀತೀವಿ, ಕುಂಭಮೇಳ ನಡೀತೀವಿ. ಅಲ್ಲಿ ಒಬ್ಬ ಸಾಧು ಹೇಳ್ತಾನೆ, ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಇತಿಹಾಸ ಹೇಳ್ತಾನೆ, ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಪಾದಿಕೆ ಬಗ್ಗೆ ಹೇಳ್ತಾನೆ. ನಮ್ಮವ್ರಿಗೆ ಎಷ್ಟೋ ಜನ ಗೊತ್ತಿಲ್ಲ ಇದ್ರ ಬಗ್ಗೆ, ಪಾದಿಕೆ ಅಂದೇನು ಗೊತ್ತಿಲ್ಲ. ಅದರಿಂದ ತಿಂಗಳಿರೋ ಬೂಂದಿಯಲ್ಲಿ ಈಗ ತಿಂಗಳರೆಲ್ಲ ಬೂಂದಿ ಮಾಡಿಸ್ಬಿಟ್ಟಿದ್ದಾರೆ, ಎಲ್ಲರೂ ಕೈ ಜೋಡಿಸಿದ್ದಾರೆ. ಆಮೇಲೆ 18 ಕೋಮಿ ಜನ ಮುಖ್ಯವಾಗಿ ಜಾತ್ರೆ ನಡೆಸಿದ್ರೆ 18 ಕೋಮಿ ಜನ, 18 ಕೋಮಿ ಜನನೂ ಇಷ್ಟಪಟ್ಟು ಒಬ್ಬರಿಬ್ಬರಿಂದ ಅಥವಾ ಇದು ಒಂದು ಜಾತಿಗೆ ಸ್ಥಿಮಿತವಾದ ದೇವಸ್ಥಾನ, ಯಾವುದೋ ಒಂದು ಕೋಮಿ ಸೇರಿದ್ದು, ಒಂದು ಜಾತಿ ಸೇರಿದ ದೇವಸ್ಥಾನ, 18 ಕೋಮಿ ದೇವಸ್ಥಾನ ಸೇರಿದ್ದು. ಆಮೇಲೆ 3ನೇ ತಾರೀಕು ಬೆಳ್ಳಿ ಪಲ್ಲಕ್ಕಿ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ವಿಶೇಷವಾಗಿ ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಗೋಪುರ ಕಟ್ತಾ ಇದ್ದೀವಿ. ಆ ಗೋಪುರ ಬಂದು ನಾವು ಫಸ್ಟ್ ಮಾಡಿದ್ದು ಹೈಯೆಸ್ಟ್ ಗೋಪುರ ಇನ್ ಕರ್ನಾಟಕ ಅಂತ ಮಾಡಿದ್ದು ನಾವು. ಆ ಹೈಯೆಸ್ಟ್ ಗೋಪುರ ಇನ್ ಕರ್ನಾಟಕ ಇರೋದು ಮುರುಡೇಶ್ವರದ, ಅದು 203 ಇದೆ. ನಾವು 208 ಮಾಡಿದ್ದು. ಅದು ಬೇಸಿಕಲಿ ಸಾಯಿಲ್ ಸಪೋರ್ಟ್ ಮಾಡಲಿಲ್ಲ, ನಾವು ರಿಡ್ಯೂಸ್ ಮಾಡಿ 135 ಮಾಡಿದ್ವಿ. ಸೊ ದಟ್ ಸೆಕೆಂಡ್ ಹೈಯೆಸ್ಟ್ ಗೋಪುರ ಇನ್ ಕರ್ನಾಟಕ, ದೊಡ್ಡ ಬೃಹತ್ವ. ಅದಕ್ಕೆ ಎಲ್ಲರೂ ನಿಮ್ಮ ಮಾಧ್ಯಮ ಕೇಳ್ಕೊತೀನಿ, ನಿಮ್ಮ ಕಾಣಿಕೆಯನ್ನು ಅದಕ್ಕೆ ಗೋಪುರ ಕೊಡಿ. ಬೆಳ್ಳಿ ರಥ ಆಗಿದೆ, 4 ಕೋಟಿ ವೆಚ್ಚದ ಬೆಳ್ಳಿ, ತುಂಬ ದೊಡ್ಡ ದೊಡ್ಡ ಕಾರ್ಯ ಆಗ್ತದೆ. ಭಕ್ತರೆಲ್ಲ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.